ಇದೇ ವೇಳೆ ರಾಜ್ಯ ಮದ್ಯ ಮಾರಾಟಗಾರರ ಸಂಘದ ಪದಾಧಿಕಾರಿಗಳು ಸಿಎಂ ಅವರನ್ನು ಭೇಟಿ ಮಾಡಿದ್ದು ಯಾವುದೇ ಕಾರಣಕ್ಕೂ ರಾಜೀನಾಮೆ ಅಂಗೀಕರಿಸದಂತೆ ಒತ್ತಾಯಿಸಿದ್ದಾರೆ. ಅಬಕಾರಿ ಸಚಿವರಾದಂತಹ ಸತೀಶ್ ಜಾರಕಿಹೊಳಿ ಅವರ ರಾಜೀನಾಮೆಯನ್ನು ಅಂಗೀಕರಿಸಬಾರದು ಅಂತ ಈಗಾಗಲೇ ವೈನ್ ಸ್ಟೋರ್ ಮಾಲೀಕರ ಒಂದು ಸಂಘದ ಪದಾಧಿಕಾರಿಗಳು ಈಗಾಗಲೇ ಮುಖ್ಯಮಂತ್ರಿಗಳನ್ನ ಭೇಟಿಯಾಗಿ ಮನವಿಯನ್ನು ಸಲ್ಲಿಸ್ತೇವೆ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ನಾವು ಅವರನ್ನು ಮನವೊಲಿಸುವಂಥ ಪ್ರಯತ್ನವನ್ನು ಪ್ರಾಮಾಣಿಕವಾಗಿ ನಾವೆಲ್ಲರೂ ಪ್ರಯತ್ನ ಮಾಡ್ತಾ ಇದ್ದೀವಿ. ಅಂಗೀಕರಿಸಬಾರ್ದು ಅಂತಲೂ ಕೂಡ ಅವರಲ್ಲೂ ಮನವಿ ಮಾಡಲಿಕ್ಕೆ ನಾವು ಪ್ರಾಮಾಣಿಕ ಪ್ರಯತ್ನ ಮಾಡ್ತೀವಿ. 3ನೇ ತಾರೀಕು ನಮ್ಮ ಸಭೆ ಇದೆ. ಆ ಸಭೆಯಲ್ಲಿ ಅಂತಿಮವಾದಂಥ ತೀರ್ಮಾನ ತಗೊಂಡು ಆನಂತರ ಪ್ರತಿಭಟನೆಗೆ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಏರ್ಪಾಡು. ಸನ್ಮಾನ್ಯ ಅಬಕಾರಿ ಸಚಿವರಾದ ಸತೀಶ್ ಜಾರಕಿಹೊಳಿಯವರು ಅಬಕಾರಿ ಖಾತೆಗೆ ರಾಜೀನಾಮೆ ಕೊಟ್ಟಿರುವಂಥ ವಿಷಯ ತಿಳಿದು ಬಂದಿದೆ. ಮಾನ್ಯ ಮುಖ್ಯಮಂತ್ರಿಯವರನ್ನು ನಾವು ರಾಜ್ಯ ಮದ್ಯ ಮಾರಾಟಗಾರರ ಒಕ್ಕೂಟದವರು ಅವರ ರಾಜೀನಾಮೆಯನ್ನು ಅಂಗೀಕರಿಸಬಾರದು. ಅವರಿಗೆ ಯಾವುದೇ ಖಾತೆಯನ್ನು ಕೊಟ್ಟರೂ ಕೂಡ ಅಬಕಾರಿ ಖಾತೆಯಲ್ಲಿ ಅವರನ್ನೇ ಮುಂದುವರಿಸಬೇಕೆನ್ನುವ ವಿನಂತಿಯನ್ನು ಮಾಡ್ಕೊಳ್ತೀವಿ. ಅಬಕಾರಿ ಸಚಿವರಲ್ಲೂ ವಿನಂತಿಯನ್ನು ಮಾಡ್ಕೊಳ್ತೀವಿ. ಈ ಪರಿಸ್ಥಿತಿಯಲ್ಲಿ ರಾಜ್ಯದ 9,500 ಸನ್ನದುದಾರರ ಕೈಯನ್ನು ತಾವು ದಯವಿಟ್ಟು ಬಿಡಬೇಡಿ. ತಮಗೆ ಬೇರೆ ಖಾತೆಯನ್ನು ನಿಭಾಯಿಸುವಂಥ ಶಕ್ತಿ ಖಂಡಿತ ಇದೆ. ಆದರೆ ಅಬಕಾರಿ ಖಾತೆಯನ್ನು ತಾವು ಬಿಡಬಾರ್ದು ಎನ್ನುವ ವಿನಂತಿಯನ್ನು ಮಾಡಿಕೊಳ್ತೇವೆ. ಇದು ಯಾರ ಪರವೂ ಅಲ್ಲ, ಯಾರ ವಿರುದ್ಧವೂ ಅಲ್ಲ. ರಾಜ್ಯದ 9,500 ಸನ್ನದುದಾರರು ಬಹಳ ಸಮಯಗಳ ನಂತರ ಒಬ್ಬ ಒಳ್ಳೆಯ, ಕಡಿಮೆ ಮಾತನಾಡುವ, ಹೆಚ್ಚು ಕೆಲಸವನ್ನು ಮಾಡುವಂಥ ಒಂದು ಅಬಕಾರಿ ಸಚಿವರನ್ನು, ಭ್ರಷ್ಟರಲ್ಲದ ಒಬ್ಬ ಅಬಕಾರಿ ಸಚಿವರನ್ನು ನಾವು ನೋಡಿದ್ದೇವೆ. 9,500 ಸನ್ನದುದಾರರ ಪರವಾಗಿ ನಾವು ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ.